ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ಸವಿರುಚಿ ಚಾನಲ್ಗೆ ಸುಸ್ವಾಗತ. ಇವತ್ತೊಂದು ಸೂಪರಾಗಿರೋವಂಥದ್ದು, ಹೆಲ್ತಿ ಆಗಿರೋವಂಥದ್ದು, ತುಂಬ ಹುಳಿ ಖಾರ ಸಿಹಿ ಎಲ್ಲನೂ ಇರೋವಂಥದ್ದು ಒಂದು ರೆಸಿಪಿ ಹೇಳ್ತಾಯಿದ್ದೀನಿ. ಇದ್ರ ವಿಶೇಷತೆ ಇದೇನೆ, ಎಲ್ಲನೂ ಇರುತ್ತೆ ಇದರಲ್ಲಿ. ಹುಳಿ ಖಾರ ಮತ್ತು ಸಿಹಿ ಇರುತ್ತೆ. ಇದು ತುಂಬ ಅನ್ನಕ್ಕೆ ಮತ್ತು ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ನು. ತುಪ್ಪ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ನೋಡಿ, ಇದನ್ನು ಮಾಡೋದಕ್ಕೆ ಫಸ್ಟು ಮೇನ್ ಇಂಗ್ರೀಡಿಯೆಂಟು ಮಾವಿನ ಹಣ್ಣು. ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಯಾವುದೇ ಮಾವಿನ ಹಣ್ಣಾದರೂ ತೊಗೊಂಡು ನೀವು ಮಾಡಬಹುದು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ನೀವು ಮಾಡಿಬಿಟ್ಟು ಈ ರೆಸಿಪಿನ ಕಮೆಂಟ್ ಮಾಡಿ. ನೀವು ಈ ರೆಸಿಪಿಗೆ ಏನಂತ ಹೆಸರಿಡ್ತೀರಾ ಅದನ್ನು ಕಮೆಂಟ್ ಮಾಡಿ. ನೋಡಿ, ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಕಟ್ ಮಾಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಸಿಪ್ಪೆಯಲ್ಲೇ ಕಟ್ ಮಾಡ್ಕೋಬೇಕು. ಇದನ್ನು ಒಂದು ಸ್ಪೂನ್ ಸಹಾಯದಿಂದ ತಗೊಂಡ್ಬಿಟ್ಟು ಬಟ್ಲಲ್ಲಿ ಹಾಕ್ಕೋಬೇಕು. ನೋಡಿ, ಈ ಥರ ಒಂದು ಸಲ ಹಿಂಗೆ ಮಾಡಿದ್ರೆ ಬಂದ್ಬಿಡುತ್ತೆ. ಎಲ್ಲನೂ ಇದೇ ಥರ ಮಾಡಬೇಕು. ಮತ್ತು ಅದು ಮಾವಿನ ಹಣ್ಣಿಂದು ಓಟೆ ಇರುತ್ತಲ್ಲ, ಅದನ್ನು ನೀವು ಚೆನ್ನಾಗಿ ರಸ ಎಲ್ಲ ಕಿವುಚ್ಬಿಟ್ಟು ತಗೊಂಡು ಹಾಕ್ಕೋಬೋದು. ಬೇಡ ಅಂದರೆ ಜ್ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಮಸಾಲ ಬೇಕಲ್ಲ, ಅದನ್ನು ಹುರ್ಕೊಳ್ಳೋಣ. ಫಸ್ಟು ತುಪ್ಪ, 1/4 ಟೇಬಲ್ ಸ್ಪೂನ್ ಕಡಲೆಬೇಳೆ, 1/4 ಟೇಬಲ್ ಸ್ಪೂನ್ ಹೆಸರುಬೇಳೆ, 1/4 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಮತ್ತು ಸ್ವಲ್ಪ ಘಮಕ್ಕೆ ಮೆಂತ್ಯ, ಆಮೇಲೆ 1 ಟೇಬಲ್ ಸ್ಪೂನು ಜೀರಿಗೆ. ಇದಿಷ್ಟನ್ನು ಹಾಕಿ ಮತ್ತು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ದೀನಿ. ಅದರಲ್ಲೊಂದೆರಡು, ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಅಥವಾ ಕೊತ್ತಂಬರಿ ಬೀಜ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಆವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ನೀವು ಬೇಕಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಬೋದು, ಕಲರ್ ಬರುತ್ತೆ. ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಕೋಬೋದು. ನೋಡಿ, ಆಗಿದೆ. ಇವಾಗ ನಾನು ಒಂದು ಜಾಮೂನ್ ಬಟ್ಲಲ್ಲಿ 1 ಬಟ್ಲು ಕೊಬ್ಬರಿ ಹಾಕಿದ್ದೀನಿ. ಕೊಬ್ಬರಿ ಹಾಕಿದ ಮೇಲೆ ಏನು ಜಾಸ್ತಿ ಹೊತ್ತು ಅಲ್ಲಿ ತುಂಬ ಟೈಮು ರೋಸ್ಟ್ ಮಾಡೋದು ಬೇಕಾಗಲ್ಲ. ಸ್ವಲ್ಪ ಹೊತ್ತು ಮಾಡಿದ್ರೆ ಸಾಕು. ಮತ್ತು 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ. ಇದಿಷ್ಟನ್ನು ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಆಗಿದೆ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗೆ ಹಾಕಿಬಿಡೋಣ. ಆಮೇಲೆ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಇವಾಗ ಹಾಕಿದ್ದೀನಿ. ಇವಾಗ ಅದಕ್ಕೂ ಮುಂಚೆ ಈ ಮಾವಿನ ಹಣ್ಣಿಗೆ ಚೆನ್ನಾಗಿ ಹುಳಿ ಮತ್ತು ಬೆಲ್ಲ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಅದಕ್ಕೆ ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ತುಪ್ಪ, 1 ಟೇಬಲ್ ಸ್ಪೂನು, ಮತ್ತು ಮಾವಿನ ಹಣ್ಣು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಹುಣಸೆಹಣ್ಣಿನ ಹುಳಿ ಸೇರಿಸ್ತಾ ಇದ್ದೀನಿ. ಎಷ್ಟು ಮಾವಿನ ಹಣ್ಣು ಹಾಕಿರ್ತೀರೋ ಅದಕ್ಕೆ ನೋಡ್ಕೊಂಡು ಅಳತೆಗೆ ಬೇಕಾದಷ್ಟು ಹುಳಿ ಹಾಕ್ಕೊಳ್ಳಿ. ಹುಣಸೆಹಣ್ಣಿನ ಹುಳಿ ಮತ್ತು ಸ್ವಲ್ಪ ಬೆಲ್ಲ. ಈ ಬೆಲ್ಲ ಮತ್ತು ಹುಳಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದರಲ್ಲೇ ಸ್ವಲ್ಪ ಹೊತ್ತು ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಇದನ್ನು ಜಾಸ್ತಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ. ನೋಡಿ, ಇವಾಗ ಪೌಡ್ರ್ ಮಾಡಿದ್ದೀನಿ, ಮಸಾಲ ಪೌಡರು. ಇದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋದು. ಇದು ಒಂದು 2 ಸಲ ನೋಡ್ಕೊಂಡು ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಬೇಕು. ಹಂಗಾದರೆ ಇದ್ರದ್ದು ರುಚಿ ಚೆನ್ನಾಗಿ ಬರುತ್ತೆ ಈ ರೆಸಿಪಿದು. ನೋಡಿ, ಆಗಿದೆ. ಇವಾಗ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಹಾಕ್ಬಿಟ್ಟು ಇದೇ ಜಾರ್ಗೆ ನೀರು ಸೇರಿಸಿ ಹಾಕಿ ಒಂದು 5 ನಿಮಿಷ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಹಾಗೆ ಬಾಯಿ ಮುಚ್ಚದೆ ಕುದಿಸಿ, ಆಮೇಲೆ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಸ್ಕೋಬೇಕು. ನೋಡಿ, ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಇನ್ನೂ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಖಾರ ಮತ್ತು ಇನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಉಪ್ಪು, ಖಾರ, ಹುಳಿ
ಎಲ್ಲ ಚೆನ್ನಾಗಿ ಸ್ವೀಟು ಎಲ್ಲ ಒಂದಕ್ಕೊಂದು ಬೆರಿಬೇಕು. ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚೋಣ. ಇವಾಗ 5 ನಿಮಿಷ ಕುದಿಸೋಣ. ಕುದಿಸಿದಾಗಿದೆ, ಅದು ಕುದೀತಾ ಇರುತ್ತೆ. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ಇನ್ನೂ ಸೂಪರಾಗಿರುತ್ತೆ. ಇದ್ರದ್ದು ಮಾವಿನ ಹಣ್ಣಿನ ಗೊಜ್ಜು ಅಂತಲೂ ಹೇಳ್ತಾರೆ. ನೀವು ಏನಂತ ಹೆಸರಿಡ್ತೀರಾ ಕಮೆಂಟ್ ಮಾಡಿ. ನೋಡಿ, ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಹಿಂಗು, ಸ್ವಲ್ಪ 1-2 ಒಣಮೆಣಸಿನ್ಕಾಯಿ, ಇದಿಷ್ಟು ಹಾಕ್ಬಿಟ್ಟು ಒಗ್ಗರಣೆಲಿ ಹಾಕ್ಬಿಟ್ರೆ ಮಾವಿನ ಹಣ್ಣಿಂದು ಗೊಜ್ಜು ಅಥವಾ ಮಸ್ತ್ ಮ್ಯಾಂಗೋ ಮೊಹಬ್ಬತ್ ಅಂತ ಇನ್ನೊಂದು ಹೊಸದು ಹೆಸರಿಡ್ತಾ ಇದ್ದೀನಿ ಇದಕ್ಕೆ. ನೀವು ಏನಂತ ಹೆಸರಿಡ್ತೀರಾ ಕಮೆಂಟ್ ಮಾಡಿ. ಇಷ್ಟ ಆದರೆ ಈ ರೆಸಿಪಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಇವಾಗ ಕುದ್ದಾಗಿದೆ. ಇದಕ್ಕೆ ಒಗ್ಗರಣೆ ಹಾಕಿದಾಗಿದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬೇಕು. ಇದರ ರುಚಿ ಇನ್ನೂ ಹೆಚ್ಚಾಗುತ್ತೆ. ಆವಾಗ ಚಪಾತಿಗಂತೂ ಗೋಧಿದು ಚಪಾತಿ ಅಲ್ಲ, ಅದಕ್ಕೇನಾದರೂ ಸಾಸ್ ಹೆಂಗೆ ಸೇರಿಸ್ಕೊಂಡು ತಿಂತೀವೋ, ಟೊಮೆಟೊ ಸಾಸು ಇದನ್ನೆಲ್ಲ ಹುಳಿ ಸ್ವೀಟ್ ಇರುತ್ತಲ್ಲ, ಅದೇ ಥರ ಇದರಲ್ಲಿ ಹುಳಿ ಇರುತ್ತೆ, ಖಾರ ಇರುತ್ತೆ, ಸ್ವೀಟ್ ಇರುತ್ತೆ, ಸೂಪರಾಗಿರುತ್ತೆ. ಮಕ್ಕಳಿಗೆ ರೋಲ್ ಮಾಡಿ ಇಡ್ಬೋದು. ನೋಡಿ ಆಗಿದೆ ನೋಡಿ, ಅನ್ನ ತುಪ್ಪ ಬಿಸಿ ಅನ್ನಕ್ಕೂ ಸೂಪರಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ನಾನು ಇದಕ್ಕೆ ಮಸ್ತ್ ಮ್ಯಾಂಗೋ ಮೊಹಬ್ಬತ್ ಅಂತ ಹೊಸದು ಹೆಸರಿಟ್ಟಿದ್ದೀನಿ. ಇಷ್ಟ ಆದರೆ ಈ ರೆಸಿಪಿ ಲೈಕ್ ಮಾಡಿರಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್